ಸ್ಟಾರ್ ಅಲ್ಲಿ ಮೇಲೆಲ್ಲ ಹತ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಲ್ಲ. ಏನದು? ಪೆಂಗಿಂಗ್. ಸೊ ನಾವಿವಾಗಿದ್ದೀವಿ ಲಿಟಲ್ ಇಂಡಿಯಾ ಸಿಂಗಾಪುರಲ್ಲಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಸೊ ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೆ ನಾವು ನೆಕ್ಸ್ಟ್ ಬರ್ಡ್ಸ್ ಪ್ಯಾರಡೈಸ್ಗೆ ಹೋಗ್ತಾ ಇದ್ದೀವಿ ಅಂತ. ಸೊ ಫೈನಲಿ ನಾವು ಬಂದಿದ್ದೀವಿ ಬರ್ಡ್ಸ್ ಪ್ಯಾರಡೈಸ್ ಝೂಗೆ ಹೋಗಿದ್ವಿ. ಸೊ ಅಲ್ಲಿದ್ದ ಇವಾಗ ನೋಡೋಣ ಇದು ಯಾವ ಥರ ಇರುತ್ತೆ ಅಂತ. ನಾನು ಈ ಕಡೆಯಿಂದ ಬಂದೆ, ಹಿಂಗೆ ಇಲ್ಲಿ ಹಿಂಗೆ ಬದಲು ನಡ್ಕೊಂಡು. ಕಿರಣ್ ಟಿಕೆಟ್ ತರಕ್ಕೆ ಹೋಗಿದ್ದಾರೆ. ಟೈಮಿಂಗ್ ಬಂದು 9 AM to 6 PM. ಅದರಲ್ಲೇ ಇನ್ಕ್ಲೂಡಾ? ಟ್ರಾವೆಲ್ ಪಾಸ್. ಓಕೆ, ಸೊ ಅದೊಂದು ತೊಗೊಂಡ್ರೆ ಅಲ್ಲ ಅದರಲ್ಲೇ ಇನ್ಕ್ಲೂಡ್. ವಾವ್, ಸೊ ಅಲ್ಲಿ ಪೆಂಗ್ವಿನ್, ಫಸ್ಟ್ ಪೆಂಗ್ವಿನ್ ನೋಡಿಕೊಂಡು ಆಮೇಲೆ ಬರ್ಡ್ಸ್ ಹೋಗೋಣ ಅಂದರು ಕಿರಣ್. ಯಾವ ಕಡೆ? ಈ ಕಡೆ ಏನು ಅನ್ಸುತ್ತೆ, ಇದು ಎಕ್ಸಿಟ್. ಓಕೆ, ಆ ಕಡೆ. ಛತ್ರಿ ಹಿಡ್ಕೊಂಡ್ಬರ್ತಿದೆ. ಛತ್ರಿ ಹಿಡ್ಕೊಂಡ್ಬಿಟ್ಟಿದೆ, ಬಿಡ್ತಾ ಇಲ್ಲ. ಏನೋ ಇದೆ ಅಲ್ವ? ತಗೊಳಕ್ ಬರ್ತಿದ್ದೆ, ಹಿಂದೆ ಹೋಗಿ, ಹಿಂದೆ ಹುಷಾರು ಹುಷಾರು. ಅದೆಷ್ಟು ಏನ ತಗೊಂಡ್ ಇಸ್ಕೋ ಕಿರಣ್, ಕಿರಣ್ ತಗೋ ಇಟ್ಕೋ, ಏನಾಗಲ್ಲ, ಅದು ಎಳ್ಕೋ, ಕೈಯಲ್ಲಿ ಹಿಡ್ಕೊಂಡ್ಬಿಡಲ್ಲ, ಕೈಯಲ್ಲಿ ಹಿಡ್ಕೊ. ಈಗೇನು ಕಾಲು ಇದು ಮಾಡ್ಕೊಂಡು ಹುಷಾರು. ಕ್ಯಾಪ್ ಇದೆ ನೋಡಿ, ಬಂದಿತ್ತಲ್ಲ, ಹಿಡ್ಕೊಂಡ್ಬಿಟ್ಟಿದ್ದಾವೆ. ಸ್ಟಾರ್ ಅಲ್ಲಿ ಮೇಲೆಲ್ಲ ಹತ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಲ್ಲ. ಹೋಗೋಣ. ಹುಷಾರು, ಕಾಲ್ ಹತ್ರ ಇದೆ, ಇದು ಸ್ಟ್ರಾಲರ್ ಹತ್ರ. ಈ ಒಂದು ಸ್ಟ್ರಾಲರ್ ಹೋಯ್ತು. ಈಗ ಹೆಂಗ್ ವಾಪಸ್ ಹೋಗೋದು ರಿಟರ್ನು? ಬಾ ಹೋಗೋಣ, ಬಾಬಾ, ಬೇಗ ಬೇಗ. ಥ್ಯಾಂಕ್ ಯು. ಇಲ್ಲಿದೆ. ನೀ ಸ್ಟ್ರಾಲರ್ ಮೇಲೆ ಕುತ್ಕೊಂಡ್ಬಿಟ್ಟಿತ್ತಾ? ನಾವಲ್ಲಪ್ಪ, ಎಲ್ಲೆಲ್ಲಂದ್ರಲ್ಲ ಬರ್ತಾವ, ಮುಚ್ಚಿದ್ದಾನೆ ಇವಳಿಗೆ. ಅವ್ರಿಗೂ ಹಂಗೆ. ಇಲ್ಲಿ ಎಲ್ಲಿದ್ದೇನು ಅಮ್ಮಮ್ಮ, ಇಲ್ಲಿ ಯಾವಾಗ ಬಂದು ಏನು ತಲೆ ಮೇಲೆ ಕುತ್ಕೊಂತ ಗೊತ್ತೇ ಆಗಲ್ಲ. ಹಾ, ಬಂದೆ ನಾನು. ಏನೋ ತಿಂತಾ ಇದೆ ಅದು. ಎಲ್ಲಂದ್ರಲ್ಲಿ ಕುತ್ಕೊಂಡಿದ್ದಾವಮ್ಮು. ಏನು ಅರ್ಥ ಆಗಿಲ್ವಾ? ಅದೇ ಶೋ ಇದೆ ಅಂತೆ, ಬರ್ಡ್ ಶೋ. ಅದಕ್ಕೆ ಇಲ್ಲಿ ಬಂದಿದ್ದೀವಿ. ಬಾ ಬಾ ಬಾ, ಬೇಗ ಬಾ. ಇಲ್ಲೇ ಕುತ್ಕೊಳ್ಬೋದು, ಬಾ ಕುತ್ಕೋ ಇಲ್ಲ.
ಇಟ್ಟಿದ್ದಾರೆ, ಅಲ್ಲಿ ಇಲ್ಲಿ ಏನಾಗ್ತಾ ಇದೆ ಅಲ್ಲಿ ಕಾಣ್ತಾ ಇದೆ. ಅಲ್ಲಿ ಕಿರಣ್ ಕೂತ್ಕೊಂಡಿದ್ದಾರೆ ನೋಡಿ ಇಲ್ಲಿ. ಕಿರಣ್ ಇಯಾನನ ಕರ್ಕೊಂಡು ಮುಂದೆ ಹೋಗಿ ಕುತ್ಕೊಂಡಿದ್ದಾರೆ. ಫಸ್ಟ್ ಸ್ವಲ್ಪದ ಮೇಲೇ ಕುತ್ಕೊಂಡಿದ್ವಿ. ನನಗೆ ಅಂತೂ ಎದ್ದು ಹೋಗೋಷ್ಟು ಆಗ್ತಾನೆ ಇರಲಿಲ್ಲ, ಫುಲ್ ಸುಸ್ತಾಗ್ಬಿಟ್ಟಿತ್ತು ಜಾಸ್ತಿ ನಡೆದು. ನೀವು ನಂಬ್ತಿರೋ ಇಲ್ವೋ, ಐ ವಾಚಲ್ಲಿ ಕಿರಣ್ ಚೆಕ್ ಮಾಡಿದ್ದಾರೆ. ಒಂದು ವಾರ ನಾವು ಟ್ರಿಪ್ ಹೋಗಿರೋದು, ಅದರಲ್ಲಿ ನಾವು 45 ಕಿಲೋಮೀಟರ್ಸ್ ನಡೆದಿದ್ದೀವಂತೆ. ಯಪ್ಪ, ನಾನಂತೂ ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ಇಷ್ಟೊಂದು ನಡೆದಿರೋದು. ಸೊ ತುಂಬಾ ನಡೆದ್ಬಿಟ್ಟಿದ್ದು. ಸೊ ಕಿರಣ್ ಮತ್ತು ಯಾನ ಫುಲ್ ಮುಂದೆ ಹೋಗಿ ಕುತ್ಕೊಂಡ್ಬಿಟ್ಟಿದ್ರು. ಯಾನ ಫುಲ್ ಸೈಲೆಂಟಾಗಿ ಕುತ್ಕೊಂಡು ನೋಡ್ತಾ ಇದ್ಲಂತೆ, ಎಂಜಾಯ್ ಮಾಡ್ತಾ ಇದ್ಲು. ಆ್ಯಕ್ಚುಲಿ ಚೆನ್ನಾಗಿತ್ತು. ಅದು ಒಂದು ಪ್ಯಾರೆಟ್ ಬಂದ್ಬಿಟ್ಟು ಎಷ್ಟು ಚೆನ್ನಾಗಿ ಹ್ಯಾಪಿ ಬರ್ಡೇ ಅಂತೆಲ್ಲ ಹೇಳೋದು ಎಲ್ಲ ಚೆನ್ನಾಗಿ ಮಾಡ್ತು. ಸೊ ಇವಾಗ ನೋಡಿ ಎಷ್ಟೊಂದು ಬರ್ಡ್ಸ್ ಹೆಂಗೆ ಬರ್ತವೆ ನೋಡಿ. ನನಗಂತೂ ಫುಲ್ ನಗು ಬಂದ್ಬಿಟ್ಟಿತ್ತು. ಅಲ್ಲ ಅಲ್ಲಿ ನೋಡಲಿ ಫ್ಲಾಮಿಂಗು. ಅಲ್ಲಿ ನೋಡಲಿ ಹತ್ರ ಇಂದ. ಒಂಥರ ಚೆನ್ನಾಗಿತ್ತು ನೋಡಿ. ಎಷ್ಟು ಚೆನ್ನಾಗಿ ಅವಕ್ಕೆಲ್ಲ ಟ್ರೈನ್ ಮಾಡಿರ್ತಾರೆ. ಕರೆದಿದ ತಕ್ಷಣ ಎಲ್ಲ ಓಡ್ ಬರುತ್ತೆ, ಕೈ ಮೇಲೆ ಕುತ್ಕೊಳ್ಳುತ್ತೆ. ಇದಂತೂ ನನಗೆಲ್ಲ ಒಟ್ಟಿಗೆ ಏನೋ ವಾಕ್ ಮಾಡ್ಕೊಂಬರೋದು ನೋಡಿದ್ರೆ ಕ್ಯೂಟ್ ಅನಿಸ್ತಿತ್ತು, ನಗು ಬರ್ತಾ ಇತ್ತು. ಅಪ್ಪ ಮಗಳು ನೋಡ್ರಿ ಸೆಲ್ಫಿ ತಗೊಳ್ಳೋದು. ಏನಾದರೂ ಬೇಕಂದರೆ ಬೇಬಿ ಕೇರು ಇರ್ತಲ್ಲ ಆ ರೂಮಲ್ಲಿ ಹಾಟ್ ವಾಟರ್ ಸಿಗುತ್ತೆ, ಕೋಲ್ಡ್ ವಾಟರ್. ಸೊ ಅದೆಲ್ಲ ಆಯಿತು. ಶೋ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಪೆಂಗ್ವಿನ್ ಎಲ್ಲ ಇದೆ ಇಲ್ಲಿ. ಸೊ ಪೆಂಗ್ವಿನ್ ಕೇವ್ ಇದೆ, ತುಂಬ ಚೆನ್ನಾಗಿತ್ತು. ಸೊ ನಾನು ಎಂಜಾಯ್ ಮಾಡ್ತಾಳೆ, ನಮಗೂ ಕೂಡ ನೋಡೋಕ್ಕೆ ಕ್ಯೂಟ್ ಅನಿಸುತ್ತೆ ಪೆಂಗ್ವಿನ. ಸೊ ಅದಕ್ಕೆ ಇಲ್ಲಿ ಬಂದಿದ್ದೀವಿ. ನೀವು ನೋಡಿ ಎಷ್ಟು ಚೆನ್ನಾಗಿ ವಾಕ್ ಮಾಡ್ತೈತೆ. ನನಗಂತೂ ಸ್ಟ್ಯಾಚು ಥರ ನಿಂತ್ಕೊಂಡಿದೆ, ಮತ್ತು ವಾಕ್ ಮಾಡೋದು ಕ್ಯೂಟಾಗಿತ್ತು. ಎಲ್ಲಿ ಪೆಂಗ್ವಿನ್? ಪೆಂಗ್ವಿನ್ ಎಲ್ಲಿ? ಏನದು? ಪೆಂಗಿಂಗ್. ಅದೇ ನಮ್ಮನ್ನು ನೋಡ್ತಾ ಇದೆ. ಇಳಿಸೋಳ. ಕರಿ ಬಂತು, ಕರಿ ಕರಿ ಕರಿ. ಏನಮ್ಮ ಇಳಿದ್ರೆ ಆಗಲ್ಲ. ನಡಿಯಲ್ಲ ಬಾ 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 ಬಾ. ಹಾಯ್ ಹಾಯ್ ಮಾಡಿದ್ಯಾ?
ಹಾಯ್ ಮಾಡು. ಅಲ್ಲಿ ನೋಡಲ್ಲಿ ಸ್ವಿಮ್ಮಿಂಗ್ ಮಾಡ್ತಿದ್ದ ಅದೊಂದು ಎಗ್ರತ್ ನೋಡಲ್ಲಿ ದೀಪ. ಅಯ್ಯೋ ಅಲ್ಲ ಆ ಕಡೆಗಿದೆ. ಅದು ಹೋಯ್ತಾ? ಒಂದ್ ಮಾತ್ರ ಬರುತ್ತೆ ನಮ್ಮ ಹತ್ರನೇ. ಅವ್ ಹೆಂಗಿ ನೋಡಿ ಹೆಂಗ್ ನಿಂತ್ಕೊಂಡಿದಾವ. ಏನೇ ಅಲ್ಲಿ ಕುತ್ಕೊಂಬಿಟ್ಟೆ ಹೋಯ್ತಮ್ಮದು. ಇನ್ನೊಂದಿದೆ ಬಾ, ಅಲ್ಲಿ ಇನ್ನೊಂದಿದೆ, ಹೋಗ್ಬಿಟ್ಟು ಬರೋಣ ಬಾ. ಇದು ಅಂಡರ್ ಕರಿ ಕರಿ ಹೆಂಗ್ ಜಂಪ್ ಮಾಡ್ತದ್ರಿ, ಸೂಪರ್. ಹಿಂಗೆ ಜಂಪ್ ಮಾಡಿ ನಿಂತ್ಕೊಂತದ್ದು ಇಲ್ಲಿ ಬಂತು. ಅದು ಹೆಂಗ್ ನಡೀತಾ ಇದೆ ಅದೇ ಇಷ್ಟೊತ್ತು ನಡೀತಾ ಇದೆಯಲ್ಲ, ಅದೇ ಇಷ್ಟೊತ್ತು ಅಂಡರ್ ವಾಟರ್ ವೈಟ್ ಕಾಣುತ್ತಲ್ಲ. ಅಲ್ಲಿ ಹೆಂಗ್ ನಿಂತ್ಕೊಂಡಿದೆ ಮೂಮೆಂಟ್ಸ್. ಇಲ್ಲ ಇದು ಆಕ್ಚುಲಿ ಇವಾಗ ಜಂಪ್ ಮಾಡೋದು ಮಜಾ ಬರುತ್ತೆ. ಹೆಂಗ್ ನಡೆಯುತ್ತೆ ಜಾಸ್ತಿ ಅಲ್ಲಿ. ಹೋಯ್ತು. ಇಲ್ಲ ಕೆಳಗೆ ಹೋಯ್ತು. ಅದು ಹೆಂಗ್ ಎಗುತ್ತೆ ನೀರೊಳಗಡೆಯಿಂದ ಎಗರಿ ಅಲ್ಲಿ ಎಗ್ರತ್ ನೋಡೊಂದು. ಇಯಾನಾನ ಸ್ಟ್ರಾಲರಿಂದ ಯಾಕಾದರೂ ಕೆಳಗಡೆ ಇಳಿಸು ಅಂತ ಅನಿಸ್ಬಿಡ್ತು. ನಿಜವಾಗ್ಲೂ ತುಂಬಾ ಬೇಜಾರಾಯಿತು. ಇದೇ ಫಸ್ಟ್ ಟೈಮ್ ಅಂತ ಅನಿಸುತ್ತೆ ಇಷ್ಟು ಮೇಜರಾಗಿ ಒಂದು ಇಯಾನಾಗೆ ಪೆಟ್ಟು ಬಿದ್ದಿದ್ದು, ಗಾಯ ಆಗಿದ್ದು ಅಂತ ಅಂದರೆ. ನಿಜವಾಗ್ಲೂ ಈಗಲೂ ನಂಬಕ್ಕಾಗ್ತಾಯಿಲ್ಲ. ಅದು ಹೆಂಗೆ ಸೆಕೆಂಡ್ಗೆ ಹಿಡಿಯೋಷ್ಟಿಗೆ ಹೋಗಿ ಬಿದ್ದುಬಿಟ್ಲು. ಸ್ಟ್ರಾಲರಲ್ಲಿ ಕೂತ್ಕೊಂಡಿದ್ರೆ ಆಗ್ತಾಯಿಲ್ಲ, ಇಳಿಸು ಅಂತ ಇದ್ಲು. ಸರಿ ಅಂತ ಇಳಿಸಿದ್ವಿ. ಅದು ಬೇರೆ ಹಿಂದೆ ನೀವು ನೋಡಿರ್ಬೋದು, ಜಾಗ ಅಷ್ಟೊಂದು ಏನಿಲ್ಲ, ಸಪೋರ್ಟ್ಗೆ ವಾಲ್ ಆ ಥರ ಏನೂ ಇಲ್ಲ. ಸೊ ಅವಳು ಮಿಡ್ಲಲ್ಲಿ ಸಿಗಾಕೊಂಡು ಗಲ್ಲಕ್ಕೆ ಹೊಡೆದ್ಬಿಟ್ಟಿದೆ. ಪೆಟ್ಟು ತುಂಬ ಬಿದ್ದಿದೆ ಪಾಪ. ಅದು ಕೂಡ ವಿಡಿಯೋ ರೆಕಾರ್ಡ್ ಆಗಿದೆ, ಸ್ವಲ್ಪ 1 ಸೆಕೆಂಡ್ ರೆಕಾರ್ಡ್ ಆಗಿದೆ. ಗಲ್ಲಿಗೆ ಬಿದ್ದುಬಿಟ್ಟು ಫುಲ್ ಬ್ಲೀಡಿಂಗ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಅವಳು ಹಲ್ಲಿಂದ ಕಚ್ಕೊಬಿಟ್ಟಿದ್ದಾಳೆ, ರಕ್ತ ಬರ್ತೈತೆ. ಈಗಲೂ ನೆನೆಸ್ಕೊಂಡ್ರೆ ನಿಜವಾಗ್ಲೂ ಬೇಜಾರಾಗುತ್ತೆ ನನಗಂತೂ. ಅಲ್ಲೋಡಲ್ಲಿ ಇಲ್ಲಿ ಬಂತು, ಈ ಕಡೆ ಬಂತು, ಈ ಕಡೆ ಇಲ್ಲ ನೋಡಿ, ಇಲ್ಲಿ ನಡ್ಕೊಂಡ್ ಬರ್ತಿದೆ ನೋಡಿ. ಇಲ್ಲಿ ಬಂತು ಇಲ್ಲಿ ಬಂತು. ಎಲ್ಲಿ ಬರುತ್ತೆ ಹೋಯ್ತಲ್ಲ. ಬಂತು ತೋರ್ಸು. ಹೋಯ್ತೀಯಾ? ಅಲ್ಲೋಡಲ್ಲಿ ಇಲ್ಲಿ ಬಂತು, ಈ ಕಡೆ ಬಂತು, ಈ ಕಡೆ ಅಲ್ಲಿ ನೋಡಿ. ಇಲ್ಲಿ ಬಂತು ಇಲ್ಲಿ ಬಂತು. ರಿಟರ್ನ್ ಇಲ್ಲೇ ಬಸ್ ಸ್ಟಾಪ್ ಇರೋದಕ್ಕೆ ಆರಾಮಾಯಿತು. ಇಳ್ಕೊಂಡ್ವಿ, ಏನೋ ಫುಲ್ ಇದ್ದೆ. ಬಸ್ ಸ್ಟಾಪ್ ಇಲ್ಲಿ ಬಂದರೆ ನಾವು ಸ್ಟೇ ಮಾಡೋದು. ಓಡು 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 ಹಂಗೆ ಆಗ್ಬಿಟ್ಟಿದೆ. ಸೊ ಇವಾಗ ಎಲ್ಲಿ ಹೋಗ್ತಿದ್ದೀವಿ? ಸಿಂಗಪೂರ್ ಫ್ಲೈಯರ್ ಬಂದಿದ್ದೀವಿ. ನೈಟ್ ಟೈಮ್ ಬಂದರೆ ಸ್ವಲ್ಪ ಲೈಟಿಂಗ್ಸ್ ಎಲ್ಲ ಇರುತ್ತೆ ಅಂತ. ಸೊ ಇವಾಗ ಬೇಗ ಹೋಗಿ ಫ್ರೆಶ್ ಅಪ್ ಆಗಿ ನಾನೇ ಸ್ವಲ್ಪ ಟೀ ಪ್ರಿಪೇರ್ ಮಾಡಿದ್ದೆ, ಕುಡಿದು ಇವಾಗ ಹೋಗ್ತಾ ಇದ್ದೀವಿ. ಸೊ ಅಲ್ಲಿದೆ ನೋಡಿ, ಕಾಣಿಸ್ತಾ ಇದೆಯಲ್ಲ, ಅದಕ್ಕೆ ಹೋಗ್ತಾ ಇದ್ದೀವಿ ಇವಾಗ. Going down to Singapore Flyer. ಇಲ್ಲೇ ಇರಬೇಕಾ ಎಂಟ್ರೆನ್ಸ್? ಎಲ್ಲಿದೆ? ಐಎಮ್ ಕ್ಯಾಪ್ಸ್ಯೂಲ್ ಈ ಕಡೆನಾ?
ಏನದು? ರಿಯಾ ಮಾಡ್ತಾಳಂತೆ. ಇಲ್ಲಿ ಕೈ ಹತ್ರ ಮಾಡು. ಫಿಶ್ ಕೆಳಗಡೆ ಫಿಶ್ ನೋಡಿಯಾ? ನಿನ್ನಿಂದ ಬಂದು ನಿನ್ನಿಂದ ಹುಡುಕ್ತಾ ನಿನ್ನಿಂದ ಬಂದು ನೋಡಿಯಾ? ಹಿಡ್ಕೊ ನೋಡಿ. ಇದೀನಿ look up. ಏನದು? ದೀಪ ನೋಡಲ್ಲಿ, ದೀಪ ಎಲ್ಲಿದ್ದಾಳೆ? ಅಲ್ಲೇ ನಿಂತ್ಕೋ. ಅಲ್ಲಿ ಏನಿದೆ ನೋಡು. ಸ್ಟ್ಯಾಂಡ್ ಆನ್ ಟೀಪಲ್. ಸುಮ್ಮನೆ ಅಷ್ಟೇ, ಮಲೈ ಕಲ್ಚರ್ ಅದು. ಏನಿಲ್ಲ, ಡ್ರೆಸ್ ನೋಡೋದಷ್ಟೇ ಅದು. ಬಾ. ಹಾಂ, ಏನದ್ ಮಾಡೋಣ? ನಾನು ಇಲ್ಲಿ ಹೆಂಗ್ ಬರುತ್ತೆ ನೋಡೋಣ. ಮೇಲ್ಕೊಡು. ಏನು ನಿಂತ್ಕೊ, ನೀನ್ ನಿಂತ್ಕೊ, ಕೈ ಅಗ್ಲ ಮಾಡು, ಟೀ ಮಾಡು, ಸ್ಟ್ರೈಟ್ ಆಗಿಡು. ನಿಂದ್ರಿಸ್ಬಿಟ್ಟು ಮಾಡು. ಬರಲ್ಲ ಅನ್ಸುತ್ತೆ, ನೀ ಮಾಡು. ಹೋಯ್ ಏನೋ ನೋಡು, ಬಟ್ಟೆ ಒಳಗಡೆ ಹೋಗಿದ್ದಾನೆ. ಸೊ ಕ್ಯೂ ನೋಡಿ ಎಷ್ಟಿದೆ. ಓ ಬಾಯ್ಯಾ ಅಲ್ಲಿ Smoking is strictly prohibited throughout the flight. Please keep your volume down and refrain from running. We wish you a pleasant flight. ಏನಾಗಲ್ಲ.
ಯಾ ಹಿಂದೆ ಬಾ. ಅಲ್ಲಿ ನೋಡೋದು ಮರೀನಾ ಬೇ ಸ್ಯಾಂಡ್ಸ್. ಫ್ಲೈಯರಲ್ಲಿ ಹೋಗಿದ್ದು ನಮಗೆ 30 ಮಿನಿಟ್ಸ್ ಆಗುತ್ತೆ ಒಂದು ರೌಂಡ್ ಫುಲ್ ಮೇಲೆ ಹೋಗಿ ಕರ್ಕೊಂಬರ್ತಾರೆ ಕೆಳಗಡೆ. ಅರ್ಧ ಗಂಟೆ ಮಿನಿಮಮ್ ಆಗೇ ಆಗುತ್ತೆ. ಫುಲ್ ಕಂಪ್ಲೀಟ್ ಸಿಂಗಪೂರ್ ಎಲ್ಲ ಚೆನ್ನಾಗಿ ಒಳ್ಳೆ ವ್ಯೂ ಕಾಣುತ್ತೆ. ನೀವೀಗ ನೋಡಿದ್ದು ಕಿರಣ್ ತೋರಿಸಿರಲ್ಲ ಮರೀನಾ ಬೇ ಸ್ಯಾಂಡ್ಸ್ ಅಂತ. ಸೊ ಅದಕ್ಕೂ ಕೂಡ ನಾಳೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಶೇರ್ ಮಾಡ್ತೀನಿ. ಸೊ ತುಂಬ ಚೆನ್ನಾಗಿತ್ತು. ಒಂದು ಅರ್ಧ ಗಂಟೆ ಆರಾಮಾಗಿ ಕುತ್ಕೊಂಡು ನೋಡ್ತಾ ಇದ್ವಿ. ನಂಗೆ ಸ್ವಲ್ಪ ಭಯ ಆಗ್ತಾಯಿತ್ತು, ಯಾನ ಎಲ್ಲಿ ಎಗರಾಡ್ತಾ ಇದ್ಲಲ್ಲ, ಅವಳು ಹಿಡ್ಕೊಳ್ಳೋದ್ರಲ್ಲೇ ಅರ್ಧ ಕಳೆದ್ಬಿಟ್ಟೆ ನಾನು. ಏನೂ ಆಗಲ್ಲ, ಸೇಫ್ಟಿ ಇರುತ್ತೆ. ಬಟ್ ಸ್ಟಿಲ್ ನಮ್ಮ ಸೇಫ್ಟಿಗೆ ಅಲ್ವಾ, ಅಷ್ಟು ಹೈಟಲ್ಲಿ ಹೋಗಿರ್ತೀವಿ, ಆದರೂ ಭಯ ಆಗಿತ್ತು. ಆಮೇಲೆ ಕಿರಣ್ ಕರ್ಕೊಂಡು ಕುತ್ಕೊಂಡ್ಬಿಟ್ಟಿದ್ರು, ಅಪ್ಪ ಮಗಳು ಇಬ್ಬರು ಕುತ್ಕೊಂಡು ಒಳ್ಳೆ ವ್ಯೂನ ನೋಡ್ಕೊಂಡು ಇದ್ರು. ತುಂಬ ಚೆನ್ನಾಗಿತ್ತು. ನೈಟ್ ಟೈಮ್ ಆ್ಯಕ್ಚುಲಿ ಈ ಟೈಮಲ್ಲಿ ಬಂದ್ರೇ ಚೆನ್ನಾಗಿರುತ್ತೆ. ಲೈಟಿಂಗ್ಸ್ ಎಲ್ಲ ಆನ್ ಆಗಿರುತ್ತಲ್ಲ, ಕಂಪ್ಲೀಟ್ ಲೈಟ್ಸ್, ಸಿಂಗಪೂರ್ ಬ್ಯೂಟಿಫುಲ್ ವ್ಯೂ ಕಾಣುತ್ತೆ. ಸೊ ಪ್ರೈಸ್ ಯಾವ ಥರ ಆಯಿತು, ಎಷ್ಟು ನಾವು ಯಾವ ಥರ ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ, ಕಂಪ್ಲೀಟ್ ಪ್ಯಾಕೇಜ್, ಐ ಮೀನ್ ಎಷ್ಟು ಖರ್ಚಾಗಿದೆ ಎಲ್ಲದು ನಾವು ಟ್ರಿಪ್ ವ್ಲಾಗ್ಸ್ ಎಲ್ಲ ಕಂಪ್ಲೀಟಾಗಿ ಆದಮೇಲೆ ನಿಮಗೆ ಸಪ್ರೇಟಾಗಿ ವಿಡಿಯೋ ಮಾಡಿ ಶೇರ್ ಮಾಡ್ತೀವಿ. ನಮ್ಮ ಪ್ರೈಸ್ ಯಾವ ಥರ ಆಯಿತು, ಟ್ರಿಪ್ ಪ್ಲ್ಯಾನ್ ಯಾವ ಥರ ಮಾಡಿದ್ವಿ, ಬಜೆಟಲ್ಲಿ ಯಾವ ಥರ ಆಯಿತು ಅಂತೆಲ್ಲ ಡೀಟೇಲಾಗಿ ಶೇರ್ ಮಾಡ್ತೀವಿ. ಇಲ್ಲ ಒಂದು ಅರ್ಧ ಗಂಟೆ ಆಗುತ್ತೆ ಇದರಲ್ಲಿ ಹೋಗಿ ಬಂದರೆ. ಸೊ ಇವಾಗ ಇಳಿದ್ವಿ, ರಿಟರ್ನ್ ಇವಾಗ ಊಟ ಮಾಡೋಕ್ಕೆ ಹೋಗೋಣ ಅಂತ. ಎಲ್ಲೂ ಹೋಗೋದು ಕಿರಣ್ ನೆಕ್ಸ್ಟು? ಮುಸ್ತಫಾ ಸೆಂಟರ್. ಸೊ ಇದಕ್ಕೆ ಟಿಕೆಟ್ ಎಷ್ಟಾಯಿತು? ಇದಕ್ಕೆ ಒಬ್ಬರಿಗೆ 2000. ಹಾಂ, ಅಂದರೆ ಒಬ್ರಿಗೆ 2000ನಾ? ಇಂಡಿಯನ್ ಕರೆನ್ಸಿಗೆ ಇಲ್ಲಿ ಡಾಲರ್ ಒಬ್ರಿಗೆ ಎಷ್ಟಾಯಿತು? ಅದು ಕನ್ವರ್ಟ್ ಮಾಡ್ಕೋಬೇಕು. ಅಮ್ಮ ಕಾಸ್ಟ್ಲಿ. ಬಟ್ ಈ ಸಿಂಗಪೂರ್ ಅಂತ ಹೆವಿ ಕಾಸ್ಟ್ಲಿ ಅಲ್ಲ, ಫುಲ್ ಎಕ್ಸ್ಪೆನ್ಸ್ ಕಂಟ್ರಿ. ಅಲ್ಲತ್ತಿದ್ದು ಈ ಕಡೆಯಿಂದ ನಡ್ಕೊಂಬಂದಿದ್ದು ನಾವು. ಹೆಂಗಿತ್ತು ಕಿರಣ್ ನಡ್ಕೊಂಬಂದಿದ್ದು? ದೂರ ಅಲ್ಲ, ಏ ಅಪ್ಪ ನಡಿಬೇಕು ಜಾಸ್ತಿ. ಸೊ ಇಲ್ಲಿದ್ದ ನಾವು ಡಬಲ್ ಡೆಕ್ಕರ್ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿ ಆರಾಮಾಗಿದೆ, ತುಂಬಾ ಕನ್ವೀನಿಯೆಂಟ್ ಆಗಿರುತ್ತೆ ಟ್ರಾವೆಲ್ ಮಾಡೋದಕ್ಕೆ. ನಾವು ಟ್ರಾವೆಲ್ ಅದು ಪಾಸ್ ಒಂದು ತೊಗೊಂಡಿದ್ದೀವಲ್ಲ, ಆರಾಮಾಗಿ ಟ್ಯಾಪ್ ಮಾಡೋದು ಹೋಗೋದು, ಆ ಥರ ತುಂಬ ಚೆನ್ನಾಗಿದೆ. ನಮಗಾದ್ರೂ ಆರಾಮ ಅನಿಸ್ತು. ಇನ್ನು ಇನ್ಫ್ಯಾಕ್ಟ್ ಕ್ಯಾಬಲ್ಲಿ ಹೋಗೋಕ್ಕಿಂತ ಇದೆ ಆರಾಮಾಗಿ ಅನಿಸ್ತು ನಮಗೆ. ಸೊ ಹಾಗಾಗಿ ಲೋಕಲ್ ಏನೇನಿದೆ ಎಲ್ಲ ಟ್ರಾನ್ಸ್ಪೋರ್ಟ್ ಎಕ್ಸ್ಪ್ಲೋರ್ ಮಾಡೋಣ, ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಹೇಳ್ತಾ ಇದ್ರು ಕಿರಣ್. ಸೊ ಹಾಗಾಗಿ ಇವಾಗ ನಾವು ಹೋಗ್ತಾ ಇರೋದು ಲಿಟಲ್ ಇಂಡಿಯಾಗೆ. ಅಲ್ಲಿ ಹೋಗ್ಬಿಟ್ಟು, ಸೊ ಇವಾಗ ಹೆಂಗಿದ್ರು ಊಟದ ಟೈಮ್ ಆಗಿದೆ ಅಲ್ಲ, ಸೊ ಲಿಟಲ್ ಇಂಡಿಯಾಗೂ ಹೋಗ್ಬಿಟ್ಟು ಅಲ್ಲೇ ಆರಾಮಾಗಿ ನಮಗೆ ವೆಜ್ ಊಟ, ವೆಜ್ ಏನು ಎಲ್ಲ ಸಿಗುತ್ತೆ, ನಮ್ಮ ಇಂಡಿಯನ್ ಫುಡ್ ಎಲ್ಲ. ಸೊ ಅದಕ್ಕೆ ಅಲ್ಲೇ ಹೋಗಿ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ. ಆಲ್ರೆಡಿ ಏನಾಗಿ ಫುಲ್ ಹಸುವಾಗ್ಬಿಟ್ಟಿತ್ತು. ಫ್ಲೈಯರಲ್ಲಿ ಹೋಗೋಕ್ಕೆ ಮುಂಚೆನೇ ಹಸುವಾಗಿತ್ತು. ಅಲ್ಲಿ ಹೋಗಿ ಅರ್ಧ ಗಂಟೆ ಆಗಿತ್ತು, ಹಂಗೂ ಹಿಂಗೂ ವೆಯ್ಟ್ ಮಾಡಿ ಫೈನಲಿ ಇವಾಗ ನಾವು ಹೋಗ್ತಾ ಇದ್ದೀವಿ ಲಿಟಲ್ ಇಂಡಿಯಾಗೆ. ಸೊ ನಾವಿವಾಗಿದ್ದೀವಿ ಲಿಟಲ್ ಇಂಡಿಯಾ ಸಿಂಗಪೂರಲ್ಲಿ. A to B ಇದೆ, ಆರಾಮ್ ವೆಜ್ ಎಲ್ಲ ಊಟ ಸಿಗುತ್ತೆ ಅಲ್ಲಿ ನೋಡಿ. ಸೊ ಇದೆ ಮುಸ್ತಫಾ ಸೆಂಟರ್. ಕಿರಣ್ ಹೇಳಿದ್ದು 24/7 ಓಪನ್ ಇರುತ್ತಂತೆ ಶಾಪಿಂಗ್. ಏನಿದು ಏನಿದು ಮಿರರಾ? ನೋಡು $1 ತಗೋ ಯಾವುದೋ ಒಂದು ಸಿಂಗಪೂರ್. ಬಂದಾಗಿಂದ $1 ನೋಡೇ ಇರಲಿಲ್ಲ ನಾನು. ನಮ್ದು ಸ್ಟಾರ್ಟ್ ಆಯ್ತಮ್ಮ. ಏನಿದು? ನಮ್ದು ಹೆಂಗಿರುತ್ತೆ ಎಷ್ಟು ಏನಿರುತ್ತೆ ಇದು ರೇಟಾ? ಎಷ್ಟಿದೆಯೋ ರೇಟ್ ಇದೆಲ್ಲ ಹಾಕಿಲ್ಲ ಆದರೆ. ಎಳ್ಳೀರಿದೆ. ಏನು ಬೇಕು ಸಿಂಗಪೂರಲ್ಲಿ ನಮ್ಮ ಲಿಟಲ್ ಇಂಡಿಯಾಗೆ ಬಂದರೆ? ಇದರೊಳಗಡೆ ಹೋಗೋಣ ಬಾ. 24/7 ಅದು. ಹಾಂ, ಇದು 24/7 ತಿನ್ಕೊಂಡು ಹೋಗೋಣ ಇರೋದು. ಸೊ ಮುಸ್ತಫಾ ಒಳಗಡೆ ಸೆಂಟರ್ ಹೋಗೋಣ ಅಂದ್ಕೊಂಡ್ವಿ. ಬಟ್ ತುಂಬಾ ದೊಡ್ಡದಿದೆ ಅದು. ಅದಕ್ಕೂ ಮುಂಚೆ ಫಸ್ಟ್ ಊಟ ಮಾಡ್ಕೊಂಬೇಡೋಣ ಅಂದ್ಕೊಂಡ್ವಿ, ಯಾಕಂದರೆ ಅದು 24 hours ಓಪನ್ ಇರುತ್ತಂತೆ. ಅದು ಬೇರೆ ತುಂಬ ನಡೆಯೋದಿರುತ್ತೆ ಒಳಗಡೆ. ನಮ್ಗೆ ಅಷ್ಟು ನಡೆಯೋಷ್ಟು ಪೇಷನ್ಸ್ ಇರಲಿಲ್ಲ, ತುಂಬಾ ಟಯರ್ಡ್ ಆಗಿತ್ತು. ಮಾರ್ನಿಂಗಿಂದ ಫುಲ್ ಡೇ ಸುತ್ತಾದೀವಿ, ನಡೆಯೋದು ಹಿಂಗೆ ಆಗಿತ್ತು. ಸೊ ಊಟ ಏನಾದರೂ ಮಾಡೋಣ ಅಂತ ಇಲ್ಲಿ ಬಂದ್ವಿ. ಇಲ್ಲಿ ಏನೂ ಇರಲಿಲ್ಲ, ಬರೀ ಚಾಟ್ ಐಟಮ್ಸ್ ಅಷ್ಟೇ ಇದ್ದಿದ್ದು. ಸೊ ಅದಾದಮೇಲೆ ಬೇರೆ ಕಡೆ ಹೋಗಿದ್ವಿ ಊಟಕ್ಕೆ ನಾವು ನಂದನಾಸ್ ಬಂದಿದ್ದೀವಿ ರೆಸ್ಟೋರೆಂಟ್. ತಗೋ, ಏನು ಆರ್ಡ್ರ್ ಮಾಡ್ತೀಯ ಅಯ್ಯ? ಏನು ಆರ್ಡ್ರ್ ಮಾಡ್ತೀಯಾ?
ಇದೆ ನೋಡಿ ನಂದಿ. ಹೋಯ್ತು ಕೊಡೋ. ಕಿರಣ್ ಗೋಂಗೂರ ರೈಸ್ ಆರ್ಡರ್ ಮಾಡಿದ್ದಾರೆ, ನಾನು ಮೀಲ್ಸ್ ಆರ್ಡರ್ ಮಾಡಿದ್ದೀನಿ. ಏನು ಆರ್ಡರ್ ಮಾಡಿದ್ಯಾ? ಓ ಪ್ಲೇನ್ ಕೊಡಲ್ಲ, ಕಲಸೆ ಕೊಟ್ಬಿಡ್ತಾರೆ ಗೋಂಗೂರನ. ಇವಾಗ ಸೊ ಊಟ ಅಂತೂ ತುಂಬಾ ಟೇಸ್ಟಿ ಆಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು ಗೋಂಗೂರ, ಮತ್ತು ನಾನು ಮೀಲ್ಸ್ ತೊಗೊಂಡಿದ್ದೆ. ಏನೋ ಕೂಡ ತುಂಬಾ ಇಷ್ಟಪಟ್ಟು ತಿಂತಾ ಇದ್ಲು. ಮ್ಯೂಸಿಕ್ ಆನ್ ಮಾಡಿದ್ರು, ಫುಲ್ ಡ್ಯಾನ್ಸ್ ಮಾಡ್ತಾಯಿದ್ಲು ಮ್ಯೂಸಿಕ್ಗೆ. ಸೊ ಊಟ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಅಲ್ಲಿದ್ದ ನಮಗೆ ವಾಕಬಲ್ ಇರೋದು ಒಂದು 10 ಮಿನಿಟ್ಸಲ್ಲಿ ನಾವು ಸ್ಟೇ ಮಾಡ್ತಾ ಇರೋದು ಹಾಲಿಡೇ ಪ್ಲೇಸ್ಗೆ ಹೋಗ್ಬಿಡ್ಬೋದು. ಇಲ್ಲಿ ಏನು ಗೊತ್ತಾ, ಬಸ್ ಒನ್ ವೇ ಅಷ್ಟೇ ಇರೋದು. ಸೊ ನೆಕ್ಸ್ಟ್ ನಡ್ಕೊಂಡೇ ಹೋಗಬೇಕಾಗುತ್ತೆ. ಸೊ ಅಲ್ಲಿಂದ ರಿಟರ್ನ್ ರೂಮಿಗೆ ಬಂದ್ವಿ. ಸೊ ಅಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಸ್ವಲ್ಪನಾದರೂ ಲೈಕ್ ಮಾಡಿ, ಮತ್ತು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನನಗೆ ಇನ್ನೂ ಇಂಟ್ರೆಸ್ಟ್ ಬರುತ್ತೆ ಒಳ್ಳೊಳ್ಳೆ ವೀಡಿಯೋಸ್ ಮಾಡಬೇಕಂತ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.